ಮುಂಜಾನೆಯಿಂದ ಬೆಳೆಗಳ ಪರಿಸ್ಥಿತಿ ಅಧ್ಯಯನ ಮಾಡ್ತಿದ್ದೀವಿ. ಪ್ರಮುಖವಾಗಿ ಗುರುತಿಸಿದಂಥ ಅಂಶಗಳಾಗಿವೆ. ಇಲ್ಲಿ ಈಗ ಪೂರ್ವ ಮುಂಗಾರು ಬೆಳೆ ಈಗಾಗಲೇ ಬಿತ್ತನೆ ಆಗಿರ್ತಕ್ಕಂಥ ಮುಂಗಾರು ಜುಲೈ 8ರಿಂದ ಪ್ರಾರಂಭ ಆಗುತ್ತೆ. ಇನ್ನೂ ಮಳೆ ಬೀಳದೇ ಇರೋದ್ರಿಂದ ಯಾರೂ ಮುಂಗಾರಿಗೆ ಬೆಳೆ ಬಿತ್ತನೆ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ಇನ್ನೂ ಒಂದು ವಾರ 10 ದಿವಸ 20 ದಿವಸವರೆಗೂ ಟೈಮ್ ಇದೆ. ತಿಂಗಳು ಕೊನೆಯವರೆಗೂ ಮಳೆ ಏನಾದರೂ ಬಿದ್ದರೆ ಅನುಕೂಲ ಆದರೆ ಮುಂಗಾರು ಬೆಳೆನ ಬೆಳೀಲಿಕ್ಕೆ ಅವಕಾಶ ಇದೆ. ಇದು ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂಥದ್ದು ಉದ್ದಿರ್ಬೋದು, ಹೆಸರಿರ್ಬೋದು, ಎಲ್ಲ ಪೂರ್ವ ಮುಂಗಾರಿನಲ್ಲಿ ಬೆಳೀತಾರೆ. ಅದರಿಂದ ಈ ಏನು ಪೂರ್ವ ಮುಂಗಾರಿನಲ್ಲಿ ಸ್ವಲ್ಪ ಇವೆಲ್ಲ ಏನು ಹೆಚ್ಚಿಗೆ ನೀರು ಬೇಕಿರಲಿಲ್ಲ, ಸ್ವಲ್ಪ ತ್ಯಾವ ಆದ ತಕ್ಷಣವೇ ಹಾಕಿದ್ದಾರೆ. ಆದರೆ ಇನ್ನೊಂದು ಮಳೆ ಬಿದ್ದಿದ್ರೂ ಅನುಕೂಲ ಆಗ್ತಿತ್ತು, ಅದಾಗಿಲ್ಲ. ಇಟ್ಟು ಈ ನಮ್ಮ VCH ಕಟ್ಟಿನಲ್ಲಿ ಕಬ್ಬು 1 ತಿಂಗಳು 1.5 ತಿಂಗಳು ನೀರು ಇಲ್ಲದೆ ಇರೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಒಣಗಿದೆ ನೆನ್ನೆ ಮನೆಯಿಂದ. ಅದು ನಮ್ಮ ಗಮನಕ್ಕೆ ಬಂದಿದೆ. ನಾನು ಇನ್ನೂ ನಾಳೆ ಒಂಚೂರು ನಾಮೂಲದಲ್ಲಿ 2 ಸ್ಪಾಟ್ ನೋಡ್ತೀನಿ. ನೋಡಿ ಮಂಗಳವಾರ ಬುಧವಾರ ಇವೆಲ್ಲ ಕ್ರೋಢೀಕರಿಸಿ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕೆ DC ಅವರಿಗೆ ಸೂಚನೆ ಕೊಡ್ತೀನಿ. ಇದಾದ ಮೇಲೆ ನಾವು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯಿಂದ ಬಂದಂಥ ವರದಿಯನ್ನು ಆಧರಿಸಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಇದು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಇದು ಒಂದು ಹಂತ. ಈಗ ನಾವೆಲ್ಲರೂ ಬರುತ್ತೆ ಹೋಗುತ್ತೆ ಮಳೆ ಬರುತ್ತೆ ಅಂತ ನಂಬಿಕೆ ಇಟ್ಕೋಬೋದು. ಒಂದ್ಸಲಿ ಬೆಳಗ್ಗೆ ವಾತಾವರಣ ಸಾಯಂಕಾಲ ಇರಲ್ಲ, ಆಗುತ್ತೆ ಮತ್ತು ರಿಪೋರ್ಟನ್ನು ನೋಡಿ VCH ಕಟ್ಟಿನಲ್ಲಿ ಬೆಳೆ ಹಾಕಬೇಕಾ ಬೇಡವಾ, ಹಾಕೋದಾದರೆ ಯಾವ್ದು ಹಾಕಬೇಕು. ನಾವು ಬೆಳೆ ಅಂದರೆ ಭತ್ತ ಕಬ್ಬಿಗೆ ಕೊಡೋಕ್ಕಾಗದೇ ಇರುತ್ತಾ, ಬರೀ ಏನಾದರೂ ರಾಗಿ ಅರಬೆಳೆ ಅಂತ ಹೇಳ್ತೀವಲ್ಲ, ಅರೆಕೃಷಿ ಬೆಳೆಗೆ ಕೊಡಲಿಕ್ಕೆ ಸಾಧ್ಯನಾ, ಇವೆಲ್ಲ ಒಂದು ವಾರದೊಳಗಡೆ ಡಿಸೈಡ್ ಮಾಡಿ ರೈತರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ಜಿಲ್ಲಾಡಳಿತದಿಂದ ಮತ್ತು ನೀರಾವರಿ ಇಲಾಖೆಯಿಂದ ನಾವೆಲ್ಲರೂ ಕಾಂಟ್ಯಾಕ್ಟ್ ಆಗಿದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯ DC ಅವರು ಹೋಬಳಿ ವೈಸು ಸೈನ್ಸಿಸ್ಟು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಜಾಯಿಂಟ್ ಆಗಿ ಅವೇರ್ನೆಸ್ ಮೂಡ್ತಕ್ಕಂಥದ್ದು, ಪರ್ಯಾಯ ಬೆಳೆ ಬೆಳೀತಕ್ಕಂಥದ್ದು, ಅದಕ್ಕೆಲ್ಲ ಮಾಹಿತಿ ಕೊಡಲಿಕ್ಕೆ ಈಗಾಗಲೇ DC ಅವರು ನೋಡಲ್ ಅಧಿಕಾರಿಗಳನ್ನ ಮಾಡಿದ್ದಾರೆ. ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ. ವಿಜ್ಞಾನಿಗಳೇ ಬರಬೇಕು, ವಿಜ್ಞಾನಿ ಬರ್ತಾರೆ. ನಿಮಗೆ ಈಗ ಏನಾಗುತ್ತೆ, ಈಗ ನಾವು ಬಂದಾಗ ಜನ ಸೇರ್ಕೊತಾರೆ, ಪತ್ರಿಕೆಯವರು ಬರ್ತಾರೆ, ಪ್ರಚಾರ ಆಗುತ್ತೆ. ಅವ್ರು ಬಂದಾಗ ಯಾರೋ 4 ಜನ ಇರ್ತಾರೆ, ಅಷ್ಟೇ ಬಿಟ್ಟರೆ ಮಾಡ್ತಾಯಿದ್ದಾರೆ. ಇನ್ನೂ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಸದ್ಯ ನೀವು ಮಧ್ಯ ನೀರು ಕೊಡೋರು ಆದ್ನವರು ಮಂಜು ಅಂತ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಎಷ್ಟು 15-20 ಸಾವಿರ ಬರುತ್ತೆ. ಈಗ ನೀನು 5,000 ರೂಪಾಯಿ ಖರ್ಚು ಮಾಡಿ ಬೆಳೆ ಮಾಡ್ತೀವಿ, 1 ಎಕರೆಗೆ 5,000ಕ್ಕೆ 400 ರೂಪಾಯಿ ಸೇರಿಸ್ಕೊಂಡೇ ತೀರ್ಮಾನ ಮಾಡ್ಕೊಂಡು ಮನೇಲಿ ನಿನ್ನ ಮೆಂಟಲಿ. ಆವಾಗ ನಿನಗೆ ಬಂದರೆ 400 ರೂಪಾಯಿ 400 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ವಲ್ಲ, ಇನ್ಶೂರೆನ್ಸ್ ಬರೋಲ್ಲ, ಯಾಕೆ ಈಗ ಬೆಳೆ ಚೆನ್ನಾಗಿ ಬರ್ತದೆ ಅಂತ. ಈಗ ನೋಡ್ಬಿಟ್ಟು ನೀನು ನಗಬೇಕು. ಇನ್ಶೂರೆನ್ಸನ್ನು ಕಂಪಲ್ಸರಿ ಮಾಡ್ಕೊಂಡು ಮಾಡಿದ್ರೆ ಈ ಥರದ ಇದು ಬಂದಾಗ ನೋಡಿ 20,000 ರೂಪಾಯಿ ಸಿಗುತ್ತೆ ಇವನಿಗೆ. ಹೋದರೆ 400, ಬಂದರೆ 20,000. 400 ರೂಪಾಯಿ ಬೆಳೆ. ಇದು ಬಿತ್ತೆ ಖರ್ಚು 15,000 ಬರೋದು, 5,000 ಖರ್ಚಾಗಿದೆ, ಅಟ್ಲೀಸ್ಟ್ ಇದಾಗೋದು. ಇನ್ಶೂರೆನ್ಸ್ ಕಟ್ಟೋಕ್ಕೆ ಎಷ್ಟು 20 ರೂಪಾಯಿ 30 ರೂಪಾಯಿ ಆಗೋದು. 30 ರೂಪಾಯಿ ಸರ್ಕಾರನೇ 98% ಕೊಡ್ತೀವಿ. 2% 400 ರೂಪಾಯಿ ಕಟ್ಟಿದ್ರೆ 15,000 ರೂಪಾಯಿ ದುಡ್ಡು ಬರೋದು. ಯಾರ ಹತ್ರ ಹೇಳೋದು? ನೀವು ತಪ್ಪು ಮಾಡ್ತೀರಾ, ನಾವು ತಪ್ಪು ಮಾಡ್ತೀವಿ, ಏನೂ ಗೊತ್ತಾಗುತ್ತೆ.
280 ರೂಪಾಯಿ ಅಣ್ಣ 280 280 ರೂಪಾಯಿ ಅಷ್ಟೇ ಅಕ್ಕಪಕ್ಕ ಹೇಳ್ಬೇಕಲ್ಲ ಹೇಳಿದೀವಣ್ಣ ಎಲ್ರಿಗೂ ಏನು ಹೇಳಿದ್ಯಾ ಕಟ್ಸಿದೀವಿ ಸುಮಾರು ಹೈಯೆಸ್ಟ್ ಆಗಿದೆ ಸರ್ ಇದು ಜೆಡಿ 24 ಮುಂದೆ ನೀವು ಒಂದು ಸರ್ಕ್ಯುಲರ್ ಹಾಕಿ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಪಿ ಡಿ ಒಗಳು ಗ್ರಾಮ ಸಭೆ ಮಾಡಿದಾಗ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಹೆಚ್ಚು ಅವೇರ್ನೆಸ್ ಬರುತ್ತೆ. ರೈತರು ಮುಂದೆ ಯಾವ ಥರ ಅಭಿವೃದ್ಧಿ ಆಗ್ಬೋದು ಅಭಿವೃದ್ಧಿ ಆಗ್ಬೋದು ಏನಾದರೂ ಸಮಸ್ಯೆ ಆಗುತ್ತೆ ಈ ಥರ ಇನ್ಶೂರೆನ್ಸ್ಗೆ ಹೋಗ್ಬಿಟ್ರೆ ಪ್ರಾಬ್ಲಮ್ ತಗೊಳುತ್ತೆ. ನೋಡು ಗುಲ್ಬರ್ಗದಲ್ಲಿ ಒಂದೇ ಜಿಲ್ಲೆ 900 ಕೋಟಿ ಇನ್ಶೂರೆನ್ಸ್ ಇರುತ್ತೆ. 900 ಕೋಟಿ ಇನ್ಶೂರೆನ್ಸ್ ಒಂದೇ ಡಿಸ್ಟ್ರಿಕ್ಟ್ ಒಟ್ಟು 2,500 ಕೋಟಿ ನಾವು ಇನ್ಶೂರೆನ್ಸ್ ಕೊಟ್ಟಿದ್ದೀವಿ. ಸೊ ನೀವು ಅದ್ರ ಉಪಯೋಗ ತಗೊಳ್ಳಲ್ಲ ನಮ್ಮ ಜನ. ಅಯ್ಯೋ ಬರುತ್ತೋ ಹೋಗುತ್ತೋ ಈಗ ಗಾಡಿಗೆ ಇನ್ಶೂರೆನ್ಸ್ ಕಟ್ತೀವಿ. ಯಾವತ್ತೋ ಒಂದು ಗಾಡಿ ಆಕ್ಸಿಡೆಂಟ್ ಆಗೋಕ್ಕೆ ಗಾಡಿ ತಗೊಂಡ ಇನ್ಶೂರೆನ್ಸ್ ಕಟ್ತೀವಿ. ಹೆಂಗಿದ್ದು ಇತ್ತೀಚೆಗೆ ಮಳೆನೇ ಇಲ್ಲ, ಬರ ಬರ್ತಾನೆ ಇತ್ತು. ಮಳೆಯಿಂದ ಹಾನಿ ಆದರೂ ಬರುತ್ತೆ, ಬರದಿಂದ ಹಾನಿ ಆದರೂ ಬರುತ್ತೆ, ಎರಡಾದರೂ ಬರುತ್ತಲ್ಲೋ. ಆಮೇಲೆ ಈಗ 4,000 ಖರ್ಚು ಮಾಡಿರ್ತಾನೆ, 6,000 ಖರ್ಚು ಮಾಡ್ತಾರಲ್ವಾ, ಅದಕ್ಕಿಂತ 300 ರೂಪಾಯಿ ನಾವೇನು ಮೆಂಟಲಿ ಫಿಕ್ಸ್ ಮಾಡ್ಕೋಬೇಕು. ಬಿತ್ತನೆ ಮಾಡೋನಾಗಲೇ ಬಿತ್ತನೆ ಖರ್ಚು ಇದುವೇ ಅಂತ ಸೇರಿಸ್ಕೊಂಡು ಮಾಡಬೇಕು. 200 ರೂಪಾಯಿ ಯಾಕೆ ವೇಸ್ಟ್ ಮಾಡೋದು ಅಂತಂದರೆ 5,000ನೇ ಖರ್ಚು ಮಾಡ್ತೀವಿ ಅಂತ 200 ರೂಪಾಯಿಗೆ ಯಾಕೆ ವೇಸ್ಟ್ ಅಂತ ಆ ಥರದ್ದು ಒಂದು ಇದು ಮಾಡ್ಕೊಂಡ್ರೆ ಸರೋದು.